ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ದಿನ ಭಾನುವಾರ, ಪುನರುತ್ಥಾನದ ದಿನವಾಗಿದೆ. ಅಷ್ಟು ಮಾತ್ರವಲ್ಲದೆ ಬೈಬಲಲ್ಲಿಯೂ ಕೂಡ ಒಂದು ವಿಶೇಷವಾದ ದಿನವಿದೆ. ಅದೇ ಪಂಚಶತಮದ ದಿನ. ಯೇಸು ಪುನರುತ್ಥಾನರಾಗಿ ಎದ್ದು ಬಂದ ನಂತರ ಆತನು ತನ್ನ ಶಿಷ್ಯರಿಗೆ ಹೇಳಿದ ಪ್ರಕಾರ, ನಾನು ಹೊರಟು ಹೋಗಿ ನಿಮಗೋಸ್ಕರ ಆದರಣೆಯ ಕರ್ತನನ್ನು ಕಳಿಸುತ್ತೇನೆ. ನಿಮಗೆ ಮೇಲಿನಿಂದ ಶಕ್ತಿ ಬರುವವರೆಗೂ ಇದೇ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದಾಗ ಅಪೊಸ್ತಲರೆಲ್ಲರೂ ಕಾದುಕೊಂಡು ಮೇಲಿನಿಂದ ಇಳಿದು ಬಂದ ಶಕ್ತಿಯನ್ನು ಹೊಂದಿ ಪರಿಶುದ್ಧಾತ್ಮ ಶಕ್ತಿಯಿಂದ ಬಲವಾದ ಕಾರ್ಯಗಳನ್ನು ಮಾಡಿದಂತಹ ದಿನವನ್ನು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಎಷ್ಟೋ ದೊಡ್ಡ ದೇವರಾಗಿದ್ದೀರಿ. ನಮಗೋಸ್ಕರ ನೀವು ಎಷ್ಟೋ ದೊಡ್ಡ ಪ್ರಣಾಳಿಕೆ ಉಳ್ಳವರಾಗಿದ್ದೀರಿ. ನಮ್ಮನ್ನು ಅನಾಥರನ್ನಾಗಿ ಬಿಡಲಾರದ ದೇವರಾಗಿದ್ದೀರಿ. ನಮಗೋಸ್ಕರ ಆದರಣೆಯ ಕರ್ತನನ್ನಾಗಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿದ್ದೀರಿ. ಪವಿತ್ರಾತ್ಮ ಭರಿತರಾಗಿ ನಿಜ ಸಾಕ್ಷಿಗಳಾಗಿ ನಿಮಗೋಸ್ಕರ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನಾದ ನಮ್ಮ ಯೇಸು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಯಜ್ಞವಾಗಿದ್ದಾರೆ. ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ ದಿನವನ್ನು ಗುಡ್ ಫ್ರೈಡೇಯನ್ನಾಗಿ, ಅಂದರೆ ಶುಭ ಶುಕ್ರವಾರವನ್ನಾಗಿ ಪ್ರಪಂಚದಾದ್ಯಂತ ದೇವರ ಮಕ್ಕಳು ಆಚರಿಸುತ್ತಾರೆ. ಆತನು ಹೇಳಿದ ಪ್ರಕಾರವೇ ಮೃತ್ಯುಂಜಯನಾಗಿ ಮೂರನೇ ದಿನದಲ್ಲಿ ಎದ್ದು ಬಂದಂತಹ ದಿನವನ್ನು ಈಸ್ಟರ್, ಅಂದರೆ ಪುನರುತ್ಥಾನದ ದಿನವನ್ನಾಗಿ ಆಚರಿಸುತ್ತೇವೆ. ಆ ನಂತರ ಯೇಸು 40 ದಿನಗಳವರೆಗೂ ಶಿಷ್ಯರಿಗೆ ದರ್ಶನ ಕೊಟ್ಟು ಆಯಾ ಸಂದರ್ಭಗಳಲ್ಲಿ ತಾನು ಸಜೀವವುಳ್ಳವನಾಗಿದ್ದಾನೆ ಎಂದು ಶಿಷ್ಯರಿಗೆ ಸೂಚನೆಯನ್ನು ತೋರಿಸಿಕೊಡ್ತಾರೆ. ಅಪೊಸ್ತಲರ ಕೃತ್ಯಗಳು, ಅದರಲ್ಲಿ 1ನೇ ಅಧ್ಯಾಯ 3ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದನು. ಅಂದರೆ ಅನೇಕ ಪ್ರಮಾಣಗಳಿಂದ ತೋರಿಸಿಕೊಂಡನು, ಅಂದರೆ ರುಜುಗಳಿಂದ. ನೋಡಿರಿ, ರುಜುಗಳನ್ನು ತೋರಿಸುತ್ತಾ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ನಿಮಗೆ ಇನ್ನೂ ಅನುಮಾನವಿದೆಯಾ ಯೇಸು ಸಜೀವವುಳ್ಳವರೆಂದು? ಇಂತಹ ಅನುಮಾನಸ್ಥರ ಅನುಮಾನವನ್ನು ತೊಲಗಿಸುವುದಕ್ಕಾಗಿಯೇ ಮುಖ್ಯವಾಗಿ ಯೇಸುವನ್ನು ಹಿಂಬಾಲಿಸಿ ಯೇಸುವಿನಲ್ಲಿ ಆಸೆ ಇಟ್ಕೊಂಡಿರುವಂತಹ ಆತನ ಶಿಷ್ಯರಾದ ಭಕ್ತರನ್ನು ಆತನು ರುಜುಗಳ ಮೂಲಕ ಸಜೀವವುಳ್ಳವನೆಂದು ಅವರಿಗೆ ನಿರೂಪಿಸಿ, ಅವರೆಲ್ಲರೂ ನೋಡುತ್ತಾ ಇರುವಾಗ ಪರಲೋಕಕ್ಕೆ ಆರೋಹಣನಾದನು. ಹೋಗುವಾಗ ಆತನು ಹೇಳಿದ ಮಾತೇನೆಂದರೆ 8ನೇ ವಚನ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಆದುದರಿಂದ ನೀವು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಅವರಿಗೆ ಹೇಳಿದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಆರೋಹಣನಾದನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ವಚನ 10. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ 2 ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸುವೇ ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ, ಅದೇ ರೀತಿಯಲ್ಲಿ ಆತನು ತಿರುಗಿ ಬರುವನು ಎಂದು ಅವರಿಗೆ ಹೇಳಿದರು. ತೀರಿತೋ ನಿಮ್ಮ ಸಂದೇಹ? ಅದಕ್ಕೆ ಬೈಬಲನ್ನು ನಂಬಿರಿ. ಇದರಲ್ಲಿ ರುಜುಗಳ ಸಹಿತವಾಗಿ ದೇವರ ಆತ್ಮನ ಕಾರ್ಯಗಳು ಆಧ್ಯಾತ್ಮಿಕವಾಗಿ ಮನೋನೇತ್ರ ತೆರೆಯಲ್ಪಟ್ಟಂಥವರಾಗಿರುವವರಿಗೆ ಬಹಳ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಲಾಗಿವೆ.
ನಿಮ್ಮೆಲ್ಲರಿಗೆ ಗೊತ್ತೇ ಇದೆ ಶಿಷ್ಯರು ಅಲ್ಲಿಯವರೆಗೂ ಎಷ್ಟು ಹೇಡಿಗಳಾಗಿದ್ರು ಎಂಬುದಾಗಿ, ಯಾವ ರೀತಿ ಚದರಿ ಹೋಗಿ ಎಷ್ಟು ಭಯಪಟ್ಟು ಎಷ್ಟು ಬಲಹೀನರಾದರು ಎಂದು ಗೊತ್ತೇ ಇದೆ. ಆದರೆ ಯೇಸು ಹೇಳ್ತಾರೆ, ನಾನು ಹೊರಟು ಹೋಗ್ತೇನೆ. ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಅವರು ಆತನನ್ನು ಹಿಂಸಿಸುತ್ತಾರೆ, ದೂಷಿಸುತ್ತಾರೆ, ಸಾಯಿಸುತ್ತಾರೆ. ಆದಾಗ್ಯೂ ನಾನು 3ನೇ ದಿನದಲ್ಲಿ ಎದ್ದು ಬರ್ತೇನೆ. ಹಾಗಾಗಿ ನೀವು ಕಾದುಕೊಂಡಿರಿ. ಮೇಲಿನಿಂದ ಪವಿತ್ರಾತ್ಮನು ಇಳಿದು ಬಂದು ನೀವು ಬಲ ಹೊಂದಿಕೊಳ್ಳುವವರೆಗೂ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರಿ ಎಂದು ಲೂಕನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 49ನೇ ವಚನದಲ್ಲಿ ಹೇಳುವುದನ್ನು ನೋಡ್ತೇವೆ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಅಂದನು. ನಿಮ್ಮ ಮೇಲೆ ನಾನು ಪವಿತ್ರಾತ್ಮನನ್ನು ಕಳಿಸಿಕೊಡುತ್ತಿದ್ದೇನೆ. ತಂದೆಯು ವಾಗ್ದಾನ ಮಾಡಿದಂತಹ ನಾನು ನಿಮಗೆ ಹೇಳಿದ ಪ್ರಕಾರ ನಾನು ಹೋಗಿ ನಿಮಗೋಸ್ಕರ ಆದರಣೆಯ ಕರ್ತನನ್ನು ಕಳಿಸಿಕೊಡ್ತೇನೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಆತನು ಬಂದು ನಿಮಗೆ ಪಾಪದ ಕುರಿತಾಗಿಯೂ ನೀತಿಯ ಕುರಿತಾಗಿಯೂ ನ್ಯಾಯತೀರ್ಪಿನ ಕುರಿತಾಗಿಯೂ ಅರುಹನ್ನು ಹುಟ್ಟಿಸುವನು ಎಂದು ಹೇಳಿರುವ ಮಾತು, ಅಂದರೆ ಯೇಸು ಶಿಷ್ಯರಿಗೆ ಹೇಳಿರುವ ಮಾತು ಬೈಬಲ್ನಲ್ಲೇ ಇದೆ ನೋಡಿ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ ನೋಡಿಕೊಳ್ಳೋಣ ಬನ್ನಿ. ಯೋಹಾನ ಸುವಾರ್ತೆ 16ನೇಯ ಅಧ್ಯಾಯ 8ನೇ ವಚನ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯತೀರುವಿಕೆ ಇವುಗಳ ವಿಷಯದಲ್ಲಿ ಅರುಹನು ಹುಟ್ಟಿಸುವನು. ಇದೇ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿಯೂ ಕೂಡ ಯೇಸು ಏನು ಹೇಳ್ತಾರೆ ನೋಡಿ. ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಮೇಲಿನಿಂದ ಇಳಿದು ಬರುವ ಶಕ್ತಿಗೋಸ್ಕರ ಕಾದುಕೊಂಡಿರಿ ಎಂದು ಹೇಳಿದಾಗ ಆದಿಸಭೆಯಲ್ಲಿರುವಂತಹ ಕೆಲವೊಂದು ಜನ ವಿಶ್ವಾಸಿಗಳು, ಶಿಷ್ಯರು, ಅಪೊಸ್ತಲರ ಕೃತ್ಯ 1:13 ಏನು ಹೇಳುತ್ತೆ ನೋಡಿ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರಿಯ, ಫಿಲಿಪ, ತೋಮ, ಬಾರ್ತಲೋಮೆಯ, ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬನು, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬ, ಯೂದ ಇವರೇ. ಹಾಗೂ ಕೆಲವೊಂದು ಜನ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು, ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಅವರು ಎಡಬಿಡದೆ ಹೆಚ್ಚು ಕಡಿಮೆ 120 ಮಂದಿ ಅಲ್ಲಿ ಮೇಲಿನಿಂದ ಶಕ್ತಿ ಬರುವವರೆಗೂ ಕಾದುಕೊಂಡಿರಿ. ನಾನು ನಿಮ್ಮನ್ನು ನನ್ನ ಸಾಕ್ಷಿಗಳನ್ನಾಗಿ ಬಲವಾಗಿ ಉಪಯೋಗಿಸಿಕೊಳ್ತೇನೆ ಎಂದು ಹೇಳಿದ ದೇವರ ವಾಗ್ದಾನದ ಮೇರೆಗೆ ಕಾದುಕೊಂಡು ಎದುರು ನೋಡ್ತಿದ್ದ 50ನೇ ದಿನದಂದು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನೋಡಿರಿ. ಪಂಚಶತಮ ಹಬ್ಬದ ದಿನವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲ್ಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಮೇಲಿನಿಂದ ಶಕ್ತಿ, ಪವಿತ್ರಾತ್ಮನು ನಿಮಗೆ ಶಕ್ತಿಯನ್ನು ಕೊಡ್ತಾನೆ, ಬಲವನ್ನು ಕೊಡ್ತಾನೆ. ಪವಿತ್ರಾತ್ಮ ಭರಿತನಾಗಿರುವ ವ್ಯಕ್ತಿ ಶಕ್ತಿಯನ್ನು ಹೊಂದಿಕೊಳ್ತಾನೆ. ಯಾವ ಶಕ್ತಿ? ಆಧ್ಯಾತ್ಮಿಕವಾದ ಶಕ್ತಿ. ದೇವರು ಶಕ್ತಿಯು, ಬಲವು, ಸ್ವನಿಯಂತ್ರಣವೂ ಉಳ್ಳಂತಹ ಆತ್ಮನನ್ನೇ ನಮಗೆ ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮವಲ್ಲ. ಪೇತ್ರನು ಹೇಡಿಯಂತೆ ಅಲ್ಲಗಳೆಯುತ್ತಾನೆ. ಬೇರೆ ಉಳಿದ ಶಿಷ್ಯರು ಹೇಡಿಗಳಾಗಿ ಓಡಿ ಹೋಗ್ತಾರೆ. ಆದರೆ ಅವರೆಲ್ಲರೂ ಯಾವಾಗ ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ದರೋ ಯೇಸು ಮಾಡಿರುವ ವಾಗ್ದಾನದ ಪ್ರಕಾರ ಪಂಚಶತಮದ ಹಬ್ಬದ ದಿನದಂದು ಪವಿತ್ರಾತ್ಮನು ಅಗ್ನಿ ಜ್ವಾಲೆಯ ನಾಲಿಗೆಗಳಂತೆ, ವಿಭಜಿಸಲ್ಪಟ್ಟ ನಾಲಿಗೆಗಳಂತೆ ಅವರ ಮೇಲೆ ಇಳಿದು ಬಂದಾಗ ಅವರು ಶಕ್ತಿಯನ್ನು ಹೊಂದಿಕೊಂಡ್ರು, ವಾಕ್ಶಕ್ತಿ ಹೊಂದಿಕೊಂಡ್ರು. ಅದಕ್ಕಿಂತ ಮುಂಚೆ ಇದ್ದವರ ಭಾಷೆಗೂ, ಆ ನಂತರ ಬಂದವರ ಭಾಷೆಗೂ, ಅವರಿಗಿಂತ ಹಿಂದೆ ಇದ್ದವರ ಮಾತಿನ ಶಕ್ತಿಗೂ, ಅವರ ನಂತರ ಇದ್ದವರ ಮಾತಿನ ಶಕ್ತಿಗೂ
ಬಹಳ ವ್ಯತ್ಯಾಸವಿತ್ತು. ಒಬ್ಬ ಅಧಿಕಾರಿಗೆ ಆರ್ಡರ್ಸ್ ಕೊಡುವಂತಹ ಶಕ್ತಿ ಇದೆ. ಯಾರಿಗಂದ್ರೆ ಅವರಿಗೆ ನಾವು ಆರ್ಡರ್ಸ್ ಕೊಡಲಿಕ್ಕಾಗೋದಿಲ್ವಲ್ಲ, ನಮ್ಮ ಮಾತು ಅಷ್ಟಕ್ಕೂ ಯಾರು ಕೇಳ್ತಾರೆ? ಒಬ್ಬ ಕಮಾಂಡರ್ ಇರೋದಾದರೆ ಪೂರ್ತಿ ಎಲ್ಲವನ್ನು ಕಂಟ್ರೋಲ್ ಮಾಡಬಲ್ಲನು. ಹಾಗೆ ಭಿಕ್ಷೆಗಾರನು ಏನು ಮಾಡ್ಲಿಕ್ಕಾಗುತ್ತೆ? ಒಬ್ಬ ಸಾಮಾನ್ಯನು ಏನು ಮಾಡ್ಲಿಕ್ಕಾಗುತ್ತೆ? ಪವಿತ್ರಾತ್ಮನು ನಿಮಗೆ ಶಕ್ತಿಯನ್ನು ಕೊಡುವಾಗ ನೀವು ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲಿರಿ. ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸುವುದಕ್ಕಾಗಿಯೂ ದೆವ್ವಗಳನ್ನು ಬಿಡಿಸುವುದಕ್ಕಾಗಿಯೂ ನಾನು ನಿಮಗೆ ಅಧಿಕಾರ ಕೊಡ್ತೇನೆಂದು ಹೇಳಿರುವ ಮಾತು ಇಲ್ಲಿ ಅಕ್ಷರಶಃ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟ ದಿನದಲ್ಲಿ ಅವರು ಧೈರ್ಯದಿಂದ ನಿಲ್ಲುತ್ತಾರೆ. ಹೇಡಿಯಾಗಿರುವ ಪೇತ್ರನು ಧೈರ್ಯವಾಗಿ ನಿಲ್ಲುತ್ತಾನೆ. ನೀವು ಶಿಲುಬೆಗೆ ಹಾಕಿರುವ ಯೇಸುವನ್ನು ತಂದೆಯಾದ ದೇವರು ತಿರುಗಿ ಎಬ್ಬಿಸಿದ್ದಾರೆ. ಯೇಸು ಕ್ರಿಸ್ತನು ಮರಣ ಹೊಂದಿದಾತನು ಅಲ್ಲ, ಆತನ ನಾಮದಲ್ಲಿಯೇ ಜಯ ಇದೆ ಎಂಬುದಾಗಿ ಧೈರ್ಯದಿಂದ ಪ್ರಕಟಿಸುತ್ತಾನೆ. ಶಿಷ್ಯರೆಲ್ಲರೂ ವಾಕ್ಶಕ್ತಿಯನ್ನು ಹೊಂದಿಕೊಂಡ ಕೂಡಲೇ ಅನ್ಯ ಭಾಷೆಯಲ್ಲಿ ಮಾತಾಡಲು ಆರಂಭಿಸುತ್ತಾರೆ. ಅನ್ಯ ಭಾಷೆ ಇದೆಯಾ ಎಂದು ಕೆಲವರು ಕೇಳ್ತಾರೆ. ಎಲ್ಲವೂ ಅನ್ಯ ಭಾಷೆ ಆಗಿದೆಯಾ ಎಂಬುದಾಗಿ ಅಂದುಕೊಳ್ತಾರೆ. ಹಾಗೆ ಸೈತಾನನು ಕೂಡ ಈ ದಿನಗಳಲ್ಲಿ ಗಲಿಬಿಲಿಗೊಳಿಸುತ್ತಿದ್ದಾನೆ. ಯಾವುದು ಪವಿತ್ರಾತ್ಮವಾಗಿದೆಯೋ, ಯಾವುದು ದುರಾತ್ಮ ಆಗಿದೆಯೋ, ಯಾವ್ಯಾವ ಪವಿತ್ರಾತ್ಮನ ಕಾರ್ಯಗಳಾಗಿವೆಯೋ, ಯಾವ್ಯಾವ ನಕಲಿ ಕಾರ್ಯಗಳೆಂದು ಗೊತ್ತಾಗದ ಹಾಗೆ ಮನುಷ್ಯರಿಗೆ ಮರುಳುಗೊಳಿಸುತ್ತಿದ್ದಾನೆ. ಪವಿತ್ರಾತ್ಮನು ಈ ದಿನ ಅಷ್ಟೇ ಅಲ್ಲ ಪ್ರಿಯರೇ, ಆ ದಿನದಿಂದಲೂ ಇದ್ದಾರೆ, ಆದಿಯಿಂದಲೇ ಇದ್ದಾರೆ. ನಮ್ಮ ಆಕಾರದಲ್ಲಿ ನಮ್ಮ ಹೋಲಿಕೆಯ ಪ್ರಕಾರ ಮನುಷ್ಯನನ್ನು ಉಂಟು ಮಾಡೋಣ ಎಂದು ಹೇಳಿದಾಗ ತಂದೆ, ಮಗ, ಪವಿತ್ರಾತ್ಮ ತ್ರೇಕ ದೇವರು ಅಲ್ಲಿದ್ರು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಸಾರಿ ಪವಿತ್ರಾತ್ಮನ ಕುರಿತಾಗಿ ಪ್ರಸ್ತಾವನೆ ಮಾಡಲಾಗಿದೆ. ದಾವೀದನು ಪಾಪ ಮಾಡಿದಾಗ ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥಿಸುತ್ತಾ ಹೇಳ್ತಾನೆ, ದೇವರೇ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನೊಳಗಿಂದ ತೆಗೆದು ಹಾಕಬೇಡ ಅನ್ನುತ್ತಾನೆ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡ ಎಂದು ಪ್ರಾರ್ಥಿಸುತ್ತಾನೆ. ಆದರೆ ಇಲ್ಲಿ ಒಂದು ಮಿಷನ್ನೊಂದಿಗೆ, ಒಂದು ಉದ್ದೇಶದೊಂದಿಗೆ ತಂದೆ ಅಭಿಷೇಕಿಸುತ್ತಿದ್ದಾರೆ. ಎದಕ್ಕಾಗಿ ಅಂದ್ರೆ ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಅನ್ಯ ಭಾಷೆಯಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡುವ ವರ ದೇವರು ಕೊಟ್ಟಿದ್ದಾರೆ. ಕಾರಣ ಎಲ್ಲ ಭಾಷೆಯವರು, ಅನ್ಯ ಜಾತಿಯವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಬೇಕು, ರಕ್ಷಣೆ ಹೊಂದಬೇಕು ಎಂಬುದಾಗಿ ದೇವರೇ ನೇಮಿಸಿಟ್ಟಿದ್ದಾರೆ. ಅದಕ್ಕಾಗಿಯೇ ಈ ದಿನ ಪ್ರತಿ ಜಾತಿಯಲ್ಲಿ, ಪ್ರತಿ ಭಾಷೆಯವರಲ್ಲಿ ಯೇಸುವನ್ನು ಆರಾಧಿಸುವಂಥವರು, ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಅದೊಂದು ಪಂಚಶತಮದ ಹಬ್ಬ. ಪಸ್ಕ ಹಬ್ಬದ ನಂತರ ಬರುವಂತಹ ಪಂಚಶತಮ ದಿನದಂದು ಆರ್ಭಾಟದಿಂದ, ಬಹಳ ಸಂಭ್ರಮದಿಂದ ಅದನ್ನು ಆಚರಿಸುತ್ತಾರೆ. ಹಾಗಾಗಿ ಎಲ್ಲಾ ಸುತ್ತಮುತ್ತಲಿನ ಪ್ರಾಂತ್ಯದವರು ಯೆರೂಸಲೇಮಿಗೆ ಬರುತ್ತಾರೆ. ಯೆರೂಸಲೇಮಿನಲ್ಲಿ ಮಾತ್ರವೇ ದೇವರ ಆಲಯವಿತ್ತು ಆ ಕಾಲದಲ್ಲಿ. ಹಾಗಾಗಿ ಯಾವುದೇ ಪ್ರಾಂತ್ಯದವರಾಗಲಿ ಅಲ್ಲಿಗೆ ಹೋಗಲೇಬೇಕಿತ್ತು. ಎಷ್ಟೋ ಜನರು, ಸುತ್ತಮುತ್ತಲಿನ ಪ್ರಾಂತ್ಯದವರೆಲ್ಲರೂ ಅಲ್ಲಿಗೆ ಹಬ್ಬಕ್ಕಾಗಿ ಬರ್ತಾರೆ. ಆದರೆ ಇವರು ಕೂಡಿಕೊಂಡಿರುವ ಕೋಣೆ ಮೇಲ್ಮಹಡಿಯಾಗಿತ್ತು. ಅದು ಮೇಲ್ಛಾವಣೆ ಇಲ್ಲದ ಮಹಡಿಯಾಗಿತ್ತು. ಇವತ್ತು ಕೂಡ ನಾವು ಯೆರೂಸಲೇಮಿನಲ್ಲಿ ನೋಡಬಹುದು. ಅಲ್ಲಿ ಆಕಾಶದೊಳಗಿಂದ ದೊಡ್ಡ ಆರ್ಭಾಟದೊಂದಿಗೆ, ಮಹಾಶಬ್ದದೊಂದಿಗೆ ಅಗ್ನಿ ಜ್ವಾಲೆ ಇಳಿದು ಬರುವಂಥದ್ದು ಪಟ್ಟಣವನ್ನೆಲ್ಲ ಆಕರ್ಷಿಸಿತು. ಎಲ್ಲೆಲ್ಲೋ ಇದ್ದಂಥವರು ಆ ಮೇಲ್ಮಹಡಿಯ ಕೋಣೆಯ ಬಳಿಗೆ ಓಡೋಡಿ ಬಂದರು. ಇಲ್ಲಿ ಏನು ನಡೆಯುತ್ತಿದೆ ಎಂಬುದಾಗಿ ನೋಡಿದಾಗ ಅಲ್ಲಿ ಪೇತ್ರನು ಎದ್ದು ನಿಂತು ಧೈರ್ಯದಿಂದ ಸುವಾರ್ತೆಯನ್ನು ಸಾರುತ್ತಾನೆ. 6ನೇ ವಚನ, ಆ ಶಬ್ದವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದರು. ಪೇತ್ರನು ಎದ್ದು ನಿಂತು ಮಾತಾಡ್ತಿರುವಾಗ ಅಲ್ಲಿರುವ 12 ಮಂದಿ ಶಿಷ್ಯರು ವಾಕ್ಶಕ್ತಿಯಿಂದ ಅವರು ಪ್ರಕಟಿಸುತ್ತಾ ಇದ್ರೆ ಬಂದಂತಹ ಜನರಿಗೆ ಹೇಗೆ ಕೇಳಿಸಿತು ಅಂತ ನೋಡಿರಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಅಲ್ಲಿ ಬಹಳಷ್ಟು ಜನರು, ಬಹಳಷ್ಟು ಭಾಷೆಯವರು ಬಂದಿದ್ರು. ಅಯ್ಯೋ, ಇವರು ಗಲಿಲಾಯದವರಲ್ಲವೇ? ಈ ಗಲಿಲಾಯದವರು ಒಂದೇ ಭಾಷೆ, ಅರಮಿಕ್ ಭಾಷೆ ಇಲ್ಲವೇ? ಅವರು ಸ್ವಭಾಷೆ ಮಾತಾಡುವಂಥವರಾಗಿದ್ರು. ಇವರು ಹೇಗೆ ನಮ್ಮ ಭಾಷೆ ಮಾತಾಡ್ತಿದ್ದಾರೆ, ನನ್ನ ಭಾಷೆಯಲ್ಲಿ ನನಗರ್ಥ ಆಗ್ತಿದೆ ಎಂದು ಅಲ್ಲಿಗೆ ಕೂಡಿ ಬಂದ ಪ್ರತಿಯೊಬ್ಬನೂ ಹೇಳ್ತಾ ಇದ್ದನು. ಹೆಚ್ಚು ಕಡಿಮೆ ಅಲ್ಲಿಗೆ 13 ನಾನಾ ವಿಧವಾದ ಭಾಷೆಯವರು ಕೂಡಿ ಬಂದರು ಎಂಬುದಾಗಿ 9ನೇ ವಚನ ಹೇಳುತ್ತೆ.
ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಆಸ್ಯ, ಫ್ರುಗ್ಯ, ಪಂಫುಲ್ಯ, ಐಗುಪ್ತ, ಕುರೇನಿಯ ಮಗ್ಗಲಲ್ಲಿರುವ ಲಿಬಿಯಾ, ಯಹೂದ್ಯರು, ಕ್ರೇತ್ಯರು, ಅರಾಬಿಯರು, ಹೀಗೆ ಎಷ್ಟೋ ಜನರು ಬೇರೆ ಬೇರೆ ದೇಶಗಳಿಂದ ಬಂದಂಥವರು ಇವರು ನಮ್ಮ ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನು ವಿವರಿಸುತ್ತಾ ಇರುವುದನ್ನು ಕೇಳುತ್ತಿದ್ದೇವೆ ಎಂದು ಎಲ್ಲರೂ ಭ್ರಾಂತಿಗೊಂಡರಂತೆ. ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಇಳಿದು ಬರುವಾಗ ನಾವು ಅದ್ಭುತ ಕಾರ್ಯಗಳನ್ನು ಮಾಡುತ್ತೇವೆ ಎಂಬುದು ನಾವಲ್ಲ, ಆದರೆ ನಮ್ಮ ಮುಖಾಂತರ ದೇವರೇ ಆ ಕಾರ್ಯಗಳನ್ನು ನೆರವೇರಿಸುತ್ತಾರೆಂದು ನಾವು ಗುರುತಿಸಬೇಕು. ಪವಿತ್ರಾತ್ಮನಿಂದ ನಾವು ಅಭಿಷೇಕಿಸಲ್ಪಟ್ಟಾಗ ನಾವು ಪವಿತ್ರ ಮಾಡಲ್ಪಡ್ತೇವೆ. ವಿಚಿತ್ರವೇನೆಂದರೆ ಈ ದಿನ ಪರಿಶುದ್ಧತೆ ಇಲ್ಲದೆ, ಶುದ್ಧ ಹೃದಯ ಹೊಂದಿಕೊಳ್ಳಲಾರದೆ ನಾನು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೇನೆಂದು ಹೇಳುವವರು, ದೀಕ್ಷಾಸ್ನಾನ ಹೊಂದದೇ ಇರುವವರು, ರಕ್ಷಣೆ ಹೊಂದದೇ ಇರುವವರು, ಪವಿತ್ರಾತ್ಮ ಭರಿತನಾಗಿ ಅನ್ಯಭಾಷೆಯಲ್ಲಿ ಮಾತಾಡುತ್ತಾ ಪ್ರವಾದಿಸುತ್ತಿದ್ದೇನೆ, ಹೀಗೆ ಹಾಗೆ ಎಂದು ಹೇಳುವವರನ್ನು ನೋಡ್ತೇವೆ. ಅದಕ್ಕೆ ಅಂತ್ಯಕಾಲದಲ್ಲಿ ಬಹಳ ಅಪಾಯಕರವಾದ ದಿನಗಳಲ್ಲಿ ನಾವಿದ್ದೇವೆ. ಬಹು ಜಾಗರೂಕರಾಗಿರಬೇಕು. ಪವಿತ್ರಾತ್ಮ ದೇವರೇ ನಾವು ಮಾನಸಾಂತರ ಹೊಂದುವಂತೆ ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮ ದೇವರು ನಮಗೆ ಒಪ್ಪಿಕೊಳ್ಳುವಂತೆ ಮಾಡಿದ ಹೊರತು ನಾವು ನಮ್ಮ ಪಾಪ ಒಪ್ಪಿಕೊಳ್ಳೋದಿಲ್ಲ. ಕ್ರಿಸ್ತನು ನೀತಿವಂತನೆಂದು ಒಪ್ಪಿಸಿದಾಗಲೇ ನಾವು ಕ್ರಿಸ್ತನನ್ನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ನಂಬುತ್ತೇವೆ. ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ಭಯಂಕರವಾದ ತೀರ್ಪು ಇದೆ ಎಂಬ ಗದರಿಕೆಯ ನಿಮಿತ್ತ ಕ್ರಿಸ್ತನನ್ನು ಅಂಗೀಕರಿಸುತ್ತೇವೆ. ಪವಿತ್ರಾತ್ಮನ ಸಹಾಯದಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ. ಅಷ್ಟಕ್ಕೆ ಸಾಲದೆ ಪವಿತ್ರಾತ್ಮನಿಂದ ನಾವು ತುಂಬಲ್ಪಡಬೇಕು. ಮೇಲಿಂದ ಮೇಲೆ ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಜೀವಿಸಬೇಕು. ಪಂಚಶತಮ ಎನ್ನುವುದು ಕೇವಲ ಪಂಚಶತಮ ಸಭೆಗೆ ಮಾತ್ರ ಸೇರಿದ್ದಾಗಿದೆ ಅಂದುಕೊಳ್ಬೇಡಿ. ಕರ್ತನ ನಾಮದಲ್ಲಿ ನಂಬಿಕೆ ಇಟ್ಟಿರುವ ನಾವೆಲ್ಲರೂ ಆತನ ನಾಮದಲ್ಲಿ ಅಭಿಷೇಕಿಸಲ್ಪಟ್ಟು ಈ ಅಂತ್ಯಕಾಲದಲ್ಲಿ ಪರಿಶುದ್ಧರಾಗಿ ಆತನ ಸತ್ಯ ಸುವಾರ್ತೆಯನ್ನು ವಾಕ್ಶಕ್ತಿಯಿಂದ ಎಲ್ಲ ಜನಾಂಗಗಳಿಗೂ ಎಲ್ಲ ಭಾಷೆಯವರಿಗೂ ಸಾರುವವರಾಗಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪಂಚಶತಮದ ದಿನದಲ್ಲಿ ಮಾಡಿದಂತೆ ದೇವರೇ ಮತ್ತೊಮ್ಮೆ ನಮ್ಮ ಸಭೆಗಳಲ್ಲಿ ನಿಮ್ಮ ಅಭಿಷೇಕ ಇಳಿದು ಬರಲಿ. ನಮ್ಮ ವಿಶ್ವಾಸಿಗಳನ್ನು, ಸೇವಕರನ್ನು ಅಭಿಷೇಕಿಸಿರಿ. ಪರಿಶುದ್ಧಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಪರಾಕ್ರಮ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೂ, ಪಾಪ ಜಯಿಸುವುದಕ್ಕಾಗಿಯೂ, ಸೈತಾನನನ್ನು ಸೋಲಿಸುವುದಕ್ಕಾಗಿಯೂ, ಆತ್ಮಗಳನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿಯೂ, ನಿಮ್ಮ ಸುವಾರ್ತೆಯನ್ನು ಎಲ್ಲಾ ಭಾಷೆಯವರಿಗೂ ಪ್ರಕಟಿಸುವುದಕ್ಕಾಗಿಯೂ ನಿಮ್ಮ ಕೃಪೆಯನ್ನು ನಮಗೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪ್ರಾರ್ಥನೆ ಮನವಿಗಳನ್ನು ಪರಿಶೀಲಿಸಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೋ, ಹಾಗಾಗಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ದಯಮಾಡಿ ನೀವು ನಿಮ್ಮ ಸಭೆಗಳಿಗೆ ತಪ್ಪದೆ ಹೋಗುವವರಾಗಿರಿ. ನೀವು ನಿಮ್ಮ ಸಭೆಗಳಿಗೆ ಹೋಗಿ ದೇವರ ಸನ್ನಿಧಿಯನ್ನು ಈ ದಿನದಲ್ಲಿ ಅನುಭವಿಸಿರಿ. ಕರ್ತನನ್ನು ಘನಪಡಿಸುವುದಕ್ಕಾಗಿಯೂ ಮತ್ತಷ್ಟು ನೂತನ ಬಲ ಹೊಂದುವುದಕ್ಕಾಗಿಯೂ, ಕರ್ತನಿಗೆ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿಯೂ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ವಂದನೆಗಳು.